ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಏನೇನಾಗುತ್ತೆ ಏನೇನಿಲ್ಲ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಫಸ್ಟು ಮನೆ ಮುಂದೆ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ಎಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟು ಹಾಲು ಕಾಯಿಸ್ಕೊಂಬಿಡೋಣ ಅಂತೇಳಿ ಇವಾಗ ಹಾಲು ಕಾಯಿಸೋಕ್ಕೆ ಇಟ್ಕೊತಾ ಇದ್ದೀನಿ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಂಡಕ್ಕಿ ಒಗ್ಗರಣೆನ ಮಾಡ್ತಾಯಿದ್ದೀನಿ ನಾಷ್ಟಕ್ಕೆ. ತುಂಬ ದಿವಸ ಆಗಿತ್ತು ಇದನ್ನು ಮಾಡಿ, ಹಂಗಾಗಿ ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿರಿ. ಫಸ್ಟ್ ಇಲ್ಲಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ಇದಕ್ಕೆ ಟೊಮೆಟೊ ಕೂಡ ಹಾಕೋಬೋದು. ನಾನು ಟೊಮೆಟೊ ಏನು ಹಾಕ್ಕೊಂಡಿಲ್ಲ. ಕೆಲವೊಂದು ಜನ ಹುಣಸೆಹಣ್ಣು ರಸನೂ ಹಾಕೋತಾರೆ. ನಾನು ಹುಣಸೆಹಣ್ಣು ಕೂಡ ಹಾಕ್ಕೊಂಡಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಮಂಡಕ್ಕಿ ಎಲ್ಲ ನೆನೆಸಿಟ್ಟಿದ್ದೀನಿ. ಇವಾಗ ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿರಿ. ಇಲ್ಲಿ ಒಂದು ಕಡೆಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆನ ಹಾಕ್ಕೊಂಡು ಅದು ಚಟಪಟ ಅಂದಮೇಲೆ ಅದಕ್ಕೆ ಫಸ್ಟು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಫಸ್ಟ್ ಹಸಿರು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಅದರದ್ದು ಖಾರ ಸ್ವಲ್ಪ ಜಾಸ್ತಿ ಬಿಡುತ್ತೆ. ಹಂಗಾಗಿ ಫಸ್ಟ್ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಗೆ ಒಂಚೂರು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗೆಲ್ಲನೂ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೋತಾ ಇದ್ದೀನಿ ನೋಡಿರಿ. ಹಾಲು ಸ್ವಲ್ಪ ನೀರಾಗಿರಲಿ, ಗಟ್ಟಿ ಆದರೆ ಒಡೆದೋಗ್ಬಿಡುತ್ತೆ. ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಇವಾಗ ಅದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಅದೆಲ್ಲ ಕುದ್ದಾದಮೇಲೆ ಇವಾಗ ನಾವೇನು ನೆನೆಸಿಟ್ಟಿದ್ವಿ ಮಂಡಕ್ಕಿನ, ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ನೋಡಿರಿ. ಲಾಸ್ಟಲ್ಲಿ ಇದಕ್ಕೆ ಪುಟಾಣಿ ಹಿಟ್ಟು ಹಾಕಬೇಕು. ಮೇನ್ ಟೇಸ್ಟ್ ಕೊಡೋದೇ ಇದಕ್ಕೆ ಪುಟಾಣಿ ಹಿಟ್ಟು ನೋಡಿರಿ. ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಒಗ್ಗರಣೆ ರೆಡಿ ನೋಡಿರಿ. ನಾನು ಈ ಥರ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ನಿಂಬೆಹಣ್ಣು ಕೂಡ ತಿನ್ಬೋದು, ಮೊಸರು ಕೂಡ ಹಾಕೋಬೋದು. ಇವಾಗ ಸಿಂಪಲ್ಲಾಗಿ ರೆಡಿ ಆಯಿತು. ನಾಷ್ಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಟೀ ಬೇಕೇ ಬೇಕು. ಹಂಗಾಗಿ ನಮ್ಮ ಯಜಮಾನ್ರಿಗೆ ಇವಾಗ ಟೀನ ಮಾಡಿಕೊಡ್ತಾಯಿದ್ದೀನಿ. ಇವಾಗ ನೋಡಿರಿ, ಟೀ ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಯಜಮಾನ್ರಿಗೆ ನನಗೆ ಇಬ್ರಿಗೂ ಸೋಸಿ ಟೀ ಕುಡಿತಾ ಇದ್ದೀನಿ. ನಾಷ್ಟ ಆದಮೇಲೆ ಸ್ವಲ್ಪ ಟೀ ಕುಡ್ದಿಲ್ಲ ಅಂದರೆ ನಮ್ಮ ಯಜಮಾನ್ರು ಹೇಳ್ತಾರೆ, ಟೀ ಕುಡ್ದಿಲ್ಲ ಅಂದರೆ ನಾಲಿಗೆಗೆ ಮರ್ಯಾದೆನೇ ಇರಲ್ಲ ಅಂತ ಒಂದು ಡೈಲಾಗ್ ಹೊಡಿತಾರೆ ನೋಡಿರಿ. ಅವರಿಗೆ ನಾಷ್ಟ ಆದಮೇಲೆ ಟೀ ಬೇಕೇ ಬೇಕು. ಇವಾಗ ರೆಡಿ ಆಯಿತು. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋದ್ರೈತೆ ಅಂತೇಳಿ ನಾನು ನಮ್ಮ ಅಕ್ಕ ಮಗಳು ಇಬ್ಬರು ಸೇರಿ ಇವಾಗ ಹೊರಗಡೆ ಹೋಗ್ತಾಯಿದ್ವಿ. ಎಲ್ಲಿಗೆ ಏನು ಅಂತ ತೋರಿಸ್ತೀನಿ ನೋಡಿರಿ. ಫ್ರೆಂಡ್ಸ್, ಇವಾಗ ಶಿವಾಜಿನಗರ ಶಾಪಿಂಗ್ ಬಂದೀವಿ ನೋಡ್ರಿ. ಏನೇನು ತೊಗೊತೀವಿ ಏನೇನಿಲ್ಲ ತೋರಿಸ್ತೀನಿ. ಸ್ವಲ್ಪನೇ ಶಾಪಿಂಗ್ ಮಾಡೋದು, ಜಾಸ್ತಿ ಏನಿಲ್ಲ ಅಂತ ಅಂದ್ಕೊಂಡು ಹೊಂಟೀವಿ. ನೋಡೋಣ ಬರ್ರಿ, ಇವಾಗ ಏನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇದೇ ನೋಡ್ರಿ ಶಿವಾಜಿನಗರ್ ಬಸ್ ಸ್ಟಾಪ್. ಶಿವಾಜಿನಗರ್ ಮಾರ್ಕೆಟ್ ಒಳಗೆ ಹೊಂಟೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಚಪ್ಪಲ್ ಇಟ್ಟಾರ. ಮೈ ಮೇಲೆ ಬರ್ತಾನೆ ಆಟೋನ. ಚಪ್ಪಲ್ ಇಟ್ರ ನೋಡಮ್ಮ, ಚಪ್ಪಲ್ 100 ರೂಪಾಯಿ 100 ರೂಪಾಯಿ. ಮಕ್ಕಳು ಚಪ್ಪಲ್ ಓಡ್ನಿ ಇಟ್ಟಾರ ನೋಡ್ರಿ. 100 ರೂಪಾಯಿ ಯಾವ್ದಾರ ತಗೋರಿ. ದಾರಿ ಬಿಡ್ರಿ. ಇಲ್ಲಿ ರೆಡಿಮೇಡ್ ಬ್ಲೌಸ್ 250 ಅಂತೆ ರೆಡಿಮೇಡ್ ಬ್ಲೌಸ್. ಬಾ, ಇಯರಿಂಗ್ಸ್ ನಡಿ. हाँ इन्हें तो फिक्स देती है। हाँ नहीं, वो 2 नंबर है, 1 नंबर के इसका नई ड्रेस बैग
ಡಿನ್ನರ್ ಸೆಟ್. ಬುರ್ಕಾ. ಒಂದು ಗಂಟೆ ಕೊಡಿಸಿ ಇದು ಚೆನ್ನಾಗಿ ಅರ್ಸ್ಕೊಂಡಿದ್ದೀನಿ ಡ್ರೆಸ್. ಇಲ್ಲ ನಾನು ಬರ್ತಿದ್ದೆ ಕಲರ್ ಎಲ್ಲರ ಮೇಲೆ ತೋರಿಸ್ತದೆ. ಯಾವ ಕಲರ್? ಪರ್ಪಲ್ ಕಲರ್. ನನಗೆ ಆಗಿದ್ದು ಇದು ಇಷ್ಟ, ಬಟ್ ನಂಗೆ ಕಲರ್ ಅದು ಬೇಕು. ಪರ್ಪಲ್ ಕಲರ್ ಬೇಕು, ಬಟ್ ಅದರಲ್ಲಿ ಡಿಸೈನ್ ಸಿಗೋವಲ್ತು. ಒಂದೇ ಸಿಕ್ಕೈತಿ. ನೋಡಮ್ಮ ಯಾವ್ದು ತಗೊಂತಿ ಯಾವುದಿಲ್ಲ. ಟಾಪ್ಸ್. ವೆಜ್ ಪಪ್ ತಿಂತಾ ಇದ್ವಿ, ಅಷ್ಟಾಗೈತೆ. ಇಲ್ಲಿ ನೋಡ್ರಿ ಶಾಪಿಂಗ್ ಇನ್ನೂ ಏನು ಮುಗ್ದಿಲ್ಲ, ಬರೀ ಡ್ರೆಸ್ ತಗೊಂಡಿವಿ. ಒಂದು ಲೀಟ್ರ್ ವಾಟ್ರ್ ಸಂಜೆ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಹಶ್ವಾಗ್ತಾ ಇತ್ತು, ಹಂಗಾಗಿ ಜ್ಯೂಸ್ ಕುಡಿಯೋಣ ಅಂತೇಳಿ ಇವಾಗ ಜ್ಯೂಸ್ ಅಂಗಡಿಯಲ್ಲಿ ನಾನೊಂದು ಪೈನಾಪಲ್ ಜ್ಯೂಸ್ ತೊಗೊಂಡೆ. ನಮ್ಮ ಸಂಜುಗೆ ವಾಮಿಟ್ ಬರ್ತಾ ಇತ್ತು ಅಂತೇಳಿ ಒಂದು ಲೆಮನ್ ಜ್ಯೂಸನ್ನ ತೊಗೊಂಡ್ಲಿ. ಇವಾಗ ಜ್ಯೂಸ್ ಕುಡಿದು ಮನೆಗೆ ಹೋಗ್ತೀವಿ. ನೋಡ್ರಿ ಏನೇನು ತೊಗೊಂಡಿನಿ ಏನೇನಿಲ್ಲ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಶಿವಾಜಿನಗರದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ನಾನು ಇಲ್ಲಿ ಮಾಲ್ಗೆ ಹೋಗ್ತಾ ಇದ್ದೀನಿ. ನೋಡ್ರಿ ಮಾಲಲ್ಲಿ ಸ್ವಲ್ಪ ಹಂಗೆ ಸುತ್ತಾಡೋಣ ಅಂತೇಳಿ ನಾನು ನಮ್ಮ ಅಕ್ಕ ಮಗಳು ಇಬ್ಬರು ಸೇರಿ ಇವಾಗ ಮಾಲ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಸ್ಪಾರೂ ಇತ್ತು. ಸ್ಪಾರಲ್ಲಿ ಏನಾದರೂ ಆಫರ್ ಬಿಟ್ಟಿದ್ದಾರಾ ಅಂತ ಇವಾಗ ಸ್ಪಾರ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ರಿ ಇಲ್ಲೇನೇನು ತೊಗೊತೀನಿ ಏನೇನಿಲ್ಲ ಅಂತೇಳಿ ಒಟ್ಟಿಗೆ ಮನೆಗೆ ಹೋದ್ಮೇಲೆ ಶಿವಾಜಿನಗರ ಶಾಪಿಂಗು ಮತ್ತು ಮಾಲಲ್ಲಿ ಏನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಇವಾಗ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಮಸಾಲ ಪೂರಿ ತಿನ್ನೋಣ ಅಂತೇಳಿ ಇವಾಗ ಮಸಾಲ ಪೂರಿನ ತಿಂತಾಯಿದ್ವಿ. ತುಂಬಾ ರುಚಿಯಾಗಿ ಮಾಡಿದ್ರು ನೋಡ್ರಿ. ಇಲ್ಲಿ ಮಾಲ್ ಎದುರುಗಡೆನೇ ಇಲ್ಲಿ ಮಸಾಲ ಪೂರಿ ಪಾನಿಪೂರಿ ಎಲ್ಲ ಮಾರ್ತಾಯಿದ್ರು. ನಾವು ಒಂದು ಮಸಾಲ ಪೂರಿನ ತೊಗೊಂಡು ತಿಂದು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ. ಏನೇನು ತಂದ್ವಿ ಅಂತ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಇಲ್ಲೊಂದು ಬ್ಯಾಗ್ ಐತಿ, ಇಲ್ಲೊಂದು ಬ್ಯಾಗ್ ಐತಿ. ನಾವು ಅಕ್ಕ ಮನೆಗೆ ಬಂದೀವಿ. ಇದು ಬಂದು ಸ್ಪಾರಲ್ಲಿ ಶಾಪ್ ಮಾಡಿದ್ದು ನೋಡ್ರಿ. ಮಾಲ್ಗೆ ಹೋಗಿದ್ದೆ ನೋಡ್ರಿ, ಅಲ್ಲಿ ಶಾಪ್ ಮಾಡಿದ್ದಿದ್ದು. ಇದು ಬಂದು ಬರಬೇಕಾದ್ರೆ ಇದೊಂದು ಸೊಪ್ಪು ತೊಗೊಂಬಂದ್ವಿ, ಮೆಂತ್ಯ ಸೊಪ್ಪು. ಬರೀ ಎಣ್ಣೆನೇ ತೊಗೊಂಬಂದ್ವಿ ನೋಡ್ರಿ, ಆಫರ್ ಇತ್ತಂತ. ಇಲ್ಲಿ ನೋಡ್ರಿ ಆಯುರ್ವೇದಿಕ್ ಬರೀ ಎಣ್ಣೆನೇ. 1 ಬಾಟ್ಲು 2 ಬಾಟಲು. ಇದು ಹಮಾಮ್ ಸೋಪು ನೋಡ್ರಿ. ಇದು ಒಂದು ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಎಣ್ಣೆ ಎಲ್ಲ ಆಫರ್ ಬಿಟ್ಟಿದ್ರು, ಅದಕ್ಕೆ ತೊಗೊಂಬಂದೀವಿ ನೋಡ್ರಿ. ಇದು ಒಂದು ಎಣ್ಣೆ. ಮತ್ತು ಇಲ್ಲಿ ನೋಡ್ರಿ ಇದು ಒಂದು ಕೊಬ್ಬರಿ ಎಣ್ಣೆ 4 ಬಾಟಲು. ಇದು ಏರ್ ಸಿರಮ್ ನೋಡ್ರಿ. ಇದು ನಮ್ಮ ಅಕ್ಕನ ಮಗಳೊಂದು, ನಾನೊಂದು 2 ತೊಗೊಂಡಿವಿ. ಇದು ನಮ್ಮ ಅಕ್ಕ ಮಗಳು ತೊಗೊಂಡಾಳ BB ಕ್ರೀಮು. ಸಂಜೆನ ತೊಗೊಂಡಾಳ. ಬರೀ ಆಯಿಲೇ ಹೊತ್ಕೊಂಬಂದಿ ನೋಡ್ರಿ. ಇಲ್ಲ ನೋಡ್ರಿ ಇಲ್ಲೊಂದು ಆಯಿಲು. ಟೋಟಲ್ 5 ಆಯಿಲು, 3 ನಮ್ಮ ಅಕ್ಕಗೆ 2 ನನಗೆ. ಹಂಗೆ ಸ್ವಲ್ಪ ಅವಲಕ್ಕಿ ತೊಗೊಂಡಿನಿ ನೋಡ್ರಿ, ಒಂದು ಅರ್ಧ kg ಅಷ್ಟು. ನಮ್ಮೂರ ಕಡೆ ಥರ ಇದ್ವು ಅವಲಕ್ಕಿ, ಪೇಪರ್ ಅವಲಕ್ಕಿ ಥರ. ನಮ್ಮ ಸಂಜೆನ 500 ರೂಪಾಯಿ ಕಳ್ಕೊಂಡಾಳಂತ ಮುಖ ಸಣ್ಣದು ಮಾಡಿ ಕುಂತಾಳ. ಇದು ಸ್ವಲ್ಪ ಉದ್ದಿನಬೇಳೆ ಖಾಲಿಯಾಗಿತ್ತು, ಉದ್ದಿನಬೇಳೆ. ಇದು ಮತ್ತು ಇನ್ನೊಂದು ಹಮಾಮ್ ಸೋಪ್, 2 ಹಮಾಮ್ ಸೋಪ್, ನಮ್ಮ ಅಕ್ಕಗೊಂದು ನನಗೊಂದು. ಇದು ಅಷ್ಟೇ ಆಯುರ್ವೇದಿಕ್ ಆಯಿಲು, ನಮ್ಮ ಅಕ್ಕಗೊಂದು ನನಗೊಂದು. ಇದು ನೋಡ್ರಿ, ಇದು ಮೆಂತ್ಯ ಕಾಳು
ಮೆಂತ್ಯಕಾಳು ಬೇಕಿತ್ತು, ಒಂದು ಅರ್ಧ kg ಮೆಂತ್ಯಕಾಳು ತೊಗೊಂಬಂದಿನಿ. ದೋಸೆ ಗೀಸೆ ಮಾಡಿದರೆ ಬೇಕಾಗತ್ತಂತೇಳಿ. ಇಲ್ಲಿ ಇನ್ನೊಂದು ಏರ್ ಸಿರಮ್ ಐತಿ. ಇಲ್ಲಿ ನೋಡ್ರಿ ಇನ್ನೊಂದು ಏರ್ ಸಿರಮ್, ಅದಾಗಲೇ ನಮ್ಮ ಸಂಜುಗೊಂದು ನನಗೊಂದು ಇಷ್ಟು ತೊಗೊಂಬಂದಿ ನೋಡ್ರಿ. ಇದೆಲ್ಲ ಮಾಲಲ್ಲಿ ತೊಗೊಂಬಂದಿರೋದು. ಇದೆಲ್ಲ ಕೊಕೊನೆಟ್ ಆಯಿಲು ಆಫರ್ ಬಿಟ್ಟಿದ್ರು 70%, ಹಂಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿವಿ. ಇಷ್ಟೇ ತೊಗೊಂಬಂದಿ ನೋಡ್ರಿ. ಅಲ್ಲಿ ಮನೆಗೆ ಬೇಕಾಗಿರೋದು ಆಫರ್ ಬಿಟ್ಟಿದ್ರಂತ ಇಷ್ಟು ತೊಗೊಂಬಂದ್ವಿ. ಇವಾಗ ಶಿವಾಜಿನಗರಲ್ಲಿ ಏನೇನು ತೊಗೊಂಬಂದಿ ಅಂತ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಶಿವಾಜಿನಗರ್ಲೆ ಏನೇನು ತಂದಿನಂದ್ರೆ 2 ನೈಟಿ ತೊಗೊಂಡಿನಿ ನೋಡ್ರಿ ನನಗಂತ. ಇದು 2 ನೈಟಿ ನನಗೆ. ಇದು ಒಂದು ಇದು 2 ನೈಟಿ. ಇದು ನೋಡ್ರಿ ನಮ್ಮ ಸಂಜನನ ಡ್ರೆಸ್. ಇದು 2 ಜೊತೆ ಸೇಮ್ ತೊಗೊಂಡ್ರ. ಅಕ್ಕ ತಂಗಿ ಇಬ್ಬರು ಸೇರಿ ಸೇಮ್ 2 ಜೊತೆ ತೊಗೊಂಡ್ರು ನೋಡ್ರಿ ಡ್ರೆಸ್. 1000 ರೂಪಾಯಿಗೊಂದು. ಈ ಥರ ಐತೆ ನೋಡ್ರಿ ಇದು ಡ್ರೆಸ್. ಇದು ಪ್ಯಾಂಟು. ಪ್ಯಾಂಟು, ಇದು ಟಾಪು. ಈ ಥರ ಸ್ಲೀವ್ ಡಿಸೈನ್ ಬಂದೈತೆ, ಫುಲ್ ಸ್ಲೀವು. ಇದು ಒಂದು ವೇಲು ನೋಡ್ರಿ. ಇದು 2 ಡ್ರೆಸ್ ತಗೊಂಡ್ರ. ಇದು ಅಕ್ಕಗ, ಇದು ತಂಗಿಗೆ, ಇಬ್ಬರಿಗೆ ಸೇಮ್ ಡ್ರೆಸ್ ತಗೊಂಡ್ರ ನೋಡ್ರಿ. ಇಬ್ಬರಿಗೆ ಒಂದೇ ಥರ ಡ್ರೆಸ್ಸು ನೋಡ್ರಿ. ಇದು 2 ನೈಟಿ ನಮ್ಮ ಅಕ್ಕಗೆ ತೊಗೊಂಡವ. ಪಾಲಿಸ್ಟ್ರಲ್ಲಿ ಬೇಕು ಅಂದ್ಲು, ಹಂಗಾಗಿ ನಮ್ಮ ಅಕ್ಕಗ ಇದು 2 ನೈಟಿ. ಇದು ಒಂದು ಸೇಮ್ ಕಲರ್ ಬೇರೆ. ಫ್ರಂಟ್ ಈ ಥರ ಇತ್ತಡಿ ತೋರಿಸ್ತೀನಿ. ಯಾವುದು ಇದಲ್ಲ ಡ್ರೆಸ್ಸಾ ನೋಡ್ರಿ. ಇದೊಂದು ನೈಟಿ, ಇದೊಂದು ನೈಟಿ, 2 ನೈಟಿ ನಮ್ಮ ಅಕ್ಕದು. ಇದು ನೋಡ್ರಿ. ಇದು 3 ಕ್ಲಿಪ್ ತೊಗೊಂಬಂದಿನಿ ನಾನು. 50 ರೂಪಾಯಿಗೊಂದು. ಇದು 3 ಕ್ಲಿಪ್. ಇಷ್ಟೇ ನೋಡ್ರಿ ಶಿವಾಜಿನಗರ ಶಾಪಿಂಗು. ಇದು 2 ನನಗೆ ನೈಟಿ, 2 ಜೊತೆ ಡ್ರೆಸ್ಸು, ಇವು 2 ನೈಟಿ ನಮ್ಮ ಅಕ್ಕಗೆ, ಇದೊಂದು 3 ಕ್ಲಿಪ್ಪು. ಇವತ್ತಿನ ಶಾಪಿಂಗ್ ಇಷ್ಟೇ ನೋಡ್ರಿ. ಇಷ್ಟೆಲ್ಲ ಸಂಜೆ ತಂದದ್ದು, ಮತ್ತೇನು ತರಲಿಲ್ಲಲ್ಲ.